ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಟೊಮೆಟೊ ಬಾತ್ ಮಾಡೋದು ಯಾವ ಥರ ಅಂತ ಟೊಮೆಟೊ ಬಾತ್ ರೆಸಿಪಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆಗೆ. ಸೊ ಇಲ್ಲಿ ಟೊಮೆಟೊ ಬಾತ್ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಲವಂಗ, 1 ಪಲಾವ್ ಎಲೆ, ಒಂಚೂರು ಏಲಕ್ಕಿ, 1 ಚಕ್ಕೆ, 2 ಮೆಣಸು, 2 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 2 ಈರುಳ್ಳಿ ಮತ್ತು 3 ಟೊಮೊಟೊನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಟೊಮೊಟೊ ಬಾತ್ ಆಗಿರೋದ್ರಿಂದ ಟೊಮೊಟೊ ಜಾಸ್ತಿ ಇರೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ಫ್ರೆಂಡ್ಸ್, ನಾನೀಗ ಇದನ್ನು 3 ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ. ನೀವು ಇದನ್ನು ಜಾಸ್ತಿ ಜನಕ್ಕಿಂತ ಮಾಡ್ಕೋಬೇಕಂದ್ರೆ ಇರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಬೋದು. ಜೊತೆಗೆ ನಾನಿಲ್ಲಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನಾನು ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಂದರೆ ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಈ ಥರ ಪ್ರಿಪೇರ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಯಾವ ಥರ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತಾ ಬರ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕುಕ್ಕರ್ ನಾನು 2 ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಮಾತ್ರ ಆಯಿಲ್ ಹಾಕ್ತೀನಿ ಇದರಲ್ಲಿ, ಯಾಕಂದರೆ ನಾನು ಇದಕ್ಕೆ 2 ಸ್ಪೂನ್ ತುಪ್ಪನೂ ಕೂಡ ಆ್ಯಡ್ ಮಾಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ನಾನು GRI ತುಪ್ಪನ ಯೂಸ್ ಮಾಡ್ತೀನಿ. ನಾನು GRI ತುಪ್ಪ ಸೊ ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದು ಎಣ್ಣೆಕಾದಾಗ ಮಸಾಲೆಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಣಮೆಣಸಿನಕಾಯಿ, ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಆ್ಯಡ್ ಮಾಡ್ತೀನಿ. ಈರುಳ್ಳಿ ಈ ಥರ ಫ್ರೈ ಆಗಿದೆ. ಕರಿದು ಈರುಳ್ಳಿ ಈಗ ಟೊಮೆಟೊ ಆ್ಯಡ್ ಮಾಡ್ತೀನಿ. ಟೊಮೆಟೊ ಸ್ಮೂತಾಗಿ ಬೇಯಬೇಕು ಟೊಮೆಟೊದ್ರಲ್ಲಿ, ಇದಾದರೆ ಸಾಫ್ಟ್ ಆಗಬೇಕು ಅದು ಟೊಮೆಟೊ. ಚೆನ್ನಾಗಿ ಬೇಯಿಸ್ಬೇಕು. ಟೊಮೆಟೊ ಸಾಫ್ಟ್ ಆಗಬೇಕು. ಈ ಥರ ಪೀಸಲ್ಲಿರೋದು ಸಾಫ್ಟ್ ಆಗಬೇಕು. ಸೊ ಬೇಗ ಸಾಫ್ಟ್ ಆಗಲಿಕ್ಕೆ ಮೇಲಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಅಷ್ಟೇ ಸಾಫ್ಟ್ ಆ್ಯಡ್ ಮಾಡ್ತೀನಿ ನಾನು. ಸಾಲ್ಟು ಸಾಫ್ಟ್ ಆಗಬೇಕು. ಈ ಥರ ಲಿಡ್ ಕ್ಲೋಸ್ ಮಾಡಿದರೆ ಬೇಗ ಬೇಯುತ್ತೆ. ಅದು ಬೆಂದಿದೆ. ಟೊಮೆಟೊ ಸಾಫ್ಟ್ ಆಗಿದೆ. ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಮಾಡೋದಕ್ಕೆ. ಇದನ್ನ ಕ್ಲೋಸ್ ಮಾಡಿದ್ದೀನಿ ನಾನು. ಹಾಗಾದರೆ ಬೇಗ ಬೇಯುತ್ತೆ. ಯಾವ ಥರ ಸಾಫ್ಟ್ ಆಗಿದೆ, ಸ್ಮೂತ್ ಆಗಿದೆ ಟೊಮೊಟೊ ಅಂತೇಳಿ ನಾನು ನೋಡ್ಬೋದು. ಸೊ ಇದು ನಾನು ಏನು ಮಾಡ್ತೀನಿ, ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತೀನಿ. ಈಗ ಇದರಲ್ಲಿ ಕೊರಿಯಂಡರ್ ಪೌಡ್ರ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಕೊರಿಯಂಡರ್ ಪೌಡ್ರು ಸ್ವಲ್ಪ ಅಷ್ಟು ಆ್ಯಡ್ ಮಾಡ್ತೀನಿ. ಆಗಿದೆ ಕೊರಿಯಂಡರ್ ಪೌಡ್ರು. ಆವಾಗಲೇ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪನೇ ಖಾರದ ಪುಡಿ ಹಾಕ್ತೀನಿ. ಚಿಲ್ಲಿ ಪೌಡರ್ ಸ್ವಲ್ಪ ಆವಾಗಲೇ ಸ್ವಲ್ಪನೇ ಸಾಲ್ಟ್ ಆ್ಯಡ್ ಮಾಡಿದ್ದೆ. ಸೊ ಇವಾಗ ಮತ್ತೆ ಅಗೇನ್ ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ. ಅದು ಫುಲ್ ರೈಸಿಗೆ ಹಾಕಬೇಕಲ್ವ ಸಾಲ್ಟ್, ಅದಕ್ಕೋಸ್ಕರ
ಅಕ್ಕಿ ಅದು ಈಗ ಅಕ್ಕಿನ ಹಾಕ್ತೀನಿ. ಅಕ್ಕಿ ಎಲ್ಲ ಒಂದೇ ಕಡೆ ಉಳಿಯೋದಿಲ್ಲ, ಸ್ಪ್ರೆಡ್ ಆಗುತ್ತೆ. ಇದಕ್ಕೆ ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ನೀವು ಸ್ವಲ್ಪ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ವಾಟರು. ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಪೂರ್ತಿ ಹಾಕಿ ಈ ಥರ ಆಫ್ ಕ್ಲೋಸ್ ಮಾಡಬೇಕು. ಚೆನ್ನಾಗಿ ಕುದಿಯಿರಬೇಕು, ಆಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು. ಈ ಥರ ಕುದೀತಾ ಇದೆ. ಇದು ಕುದೀತಾ ಬೇಕಾದರೆ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಮಾಡಿಸಿದ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ.